ಅಟ್ಲೀಸ್ಟ್ 1,000 ಮಾಡೋಣ ಅಂತ ಬಂದೆ ಇವತ್ತು. 1,000 ಮಾಡೋದು ಕಷ್ಟ ಐತೆ, ಭಾಳ ಕಷ್ಟ ಐತೆ ಇವತ್ತು. ಅದು ಭಾನುವಾರ ಗುರು, ಡ್ಯೂಟಿಗಳು ಬೀಳಬೇಕಾಯ್ತು. ಡ್ಯೂಟಿನೂ ಇಲ್ಲ, ಏನಿಲ್ಲ, ನೋಡಬೇಕು. ಭಾಳ ಕಷ್ಟ ಐತೆ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಬರೀ ಎಷ್ಟು 400 ರೂಪಾಯಿ ಮಾಡಿದ್ದೀನಿ ಅವಾಗಿಂದ. ಇನ್ನೂ ಗಾಡಿ ಗ್ಯಾಸ್ ಹಾಕ್ಸ್ಬೇಕು, ಎಲ್ಲ ಮಾಡಬೇಕು. ತಲೆ ಕೆಟ್ಟೋಯ್ತು. ಎಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂತೆಲ್ಲ ಹೇಳೋದು ಬೇಡ, ಯಾಕೆಂದರೆ ಇವಾಗೇ ಡ್ಯೂಟಿಗಳು ಹಾಳಾಗೋವೆ, ಇನ್ನೂ ಹಾಳಾಗೋಯ್ತು ಆಮೇಲೆ. ಸೊ ಗಾಯ್ಸ್ ಬನ್ನಿರಿ. ಯಾಕೆ ಗೊತ್ತಾ, ಇವಾಗ ಅಲ್ಲೇ ಈ ಥರ ಮಾಡಿ 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 ಡ್ಯೂಟಿಗಳೇ ಇಲ್ಲ ಗಾಯ್ಸ್ ಯಾರಿಗೂ. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಆಟೋ ಬ್ಲಾಗ್. ಏನು ಮಾಮೂಲಿ ಗೈಸ್, ಡೈಲಿ ವ್ಲಾಗು. ನಿನ್ನೆ ಬಂದಿದೆ 2 ಗಂಟೆ ಅಲ್ವಾ ನೋಡ್ರಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಿನ್ನೆ ಬಂದಾಗ ಲೇಟ್ ಆಗಿತ್ತಲ್ವಾ, ಅದಕ್ಕೆ ನಾನು 2 ಗಂಟೆಗೆ ಬಂದೆ. ಮಲ್ಕೊಂಡು ಇವಾಗ ಮಧ್ಯಾಹ್ನ 2 ಗಂಟೆಗೆ ಎದ್ದಿದ್ದೀನಿ ನೋಡ್ರಿ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬನ್ನಿ ಹೊರಡೋಣ. ಏನಿಲ್ಲ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ಕೈ ಮುಕ್ಕೊಂಡು ಹೊರಡೋದೆ ನೋಡ್ರಿ ಗುರು. ಸೊ ಗಾಯ್ಸ್ ಇವಾಗ ಮನೆ ಬಿಟ್ಟಿದ್ದೀನಿ, ಹೊಟ್ಟೆ ಮನೆ ರೋಡಲ್ಲಿ ನೋಡಿರಿ. ಫ್ಯೂಯಲ್ ಕಮ್ಮಿ ಐತೆ, ಗ್ಯಾಸ್ ಹಾಕ್ಸ್ಬೇಕು. ಇವಾಗ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಟೀ ಅಂಗಡಿಗೆ ಹೋಗ್ಬೇಕು. ಇವತ್ತು ಆರಾಮಾಗಿ ಪೀಸಾಗಿ 1,000 ಮಾಡ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಬರೋದು. ತಲೆನೇ ಕೆಡ್ಸ್ಕೊಳ್ಳೋದು ಬೇಡ, ನೆನ್ನೆ ಮೊನ್ನೆ ಥರ. ಇವತ್ತು ಸಂಡೇ ಬೇರೆ ಅಲ್ವಾ, ಆರಾಮಾಗಿ ನಿಧಾನ ಮಾಡ್ಕೊಳ್ಳೋಣ. ಡೈಲಿ ಓಡಿಸೋದಿದ್ದೆ, ಓಡಿಸ್ಲೇಬೇಕು, ಮಾಡಲೇಬೇಕು. ಬನ್ನಿ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ, ಮಾಡ್ಕೊಂಡು ಬರೋದು ಆರಾಮಾಗಿ. ಇಂದ ಹೊಲ್ಟೆ. ನಮ್ಮ ಅಪ್ಪ ಫೋನ್ ಹಾಕ್ತು, ಈ ಗಾಡಿ ಮುಂದೆ ಹೋಯ್ತೈತೆ ನೋಡ್ರಿ, ಆ ಗಾಡಿ ರಿಪೇರಿ ಆಗೈತೆ ಅಂತ. ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ತಾಣ ಮನೆ ಹತ್ರ ಹಾಕಕ್ಕೆ ಹೋಯ್ತಾ ಇದ್ದೀವಿ ಗೈಸ್. ಇಲ್ಲೇ ಮನೆ ಹತ್ರನೇ, ಮನೆ ಟರ್ನಿಂಗ್ ಮುಂದೆ ಟರ್ನಿಂಗಲ್ಲೇ ಆಫ್ ಆಗಿದ್ದು. ಇವಾಗ ಎತ್ಕೊಂಡು ಮನೆ ಹತ್ರ ಹೋಯ್ತಾ ಇದ್ದೀವಿ ಗಾಡಿ ಹಾಕೋಕ್ಕೆ. ಫಸ್ಟು ಬನ್ನಿರಿ, ಗಾಡಿ ಹಾಕ್ಬಿಟ್ಟು ಸಿಗ್ತೀನಿ. ಸೊ ಗಾಯ್ಸ್ ಫೈನಲಿ ಬಂತು, ಗಾಡಿ ನಿಂತ್ಕೊಂತು ನೋಡ್ರಿ, ನಿಂತೈತೆ ನಿಂತ್ಕೊಳ್ತು. ಸೊ ಬರ್ರಿ, ನಾವು ಡ್ಯೂಟಿಗೆ ಹೋಗೋಣ. ಆಗಿಲ್ಲ ಇವತ್ತು ಆಯ್ತಿದೆ, ಅದು ಗೊತ್ತಿಲ್ಲ. ಬನ್ನಿರಿ ಸಿಗ್ತೀನಿ ಮುಂದೆ. ಹೋಗ್ತಾ ಹೋಯ್ತು ಏನು ಮಾಡ್ತೀನಿ ಅಂತ ಅಂತ ತೋರಿಸ್ಕೊಂಡು. ಸೊ ಗಾಯ್ಸ್ ಹೊಸ ಹುಡುಗನ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸೊ ಗಾಯ್ಸ್ ಮನೆಯಿಂದ ಗ್ಯಾಸ್ ಬಂಕ್ ಹತ್ತತ್ರ ಬಂದೆ ನೋಡ್ರಿ. ಮಳೆ ಹೋಯ್ತೈತೆ, ಏನ್ರಿ ಮಾಡೋದು. ಮಳೆ ಹೋಯ್ದ್ರೆ ಇದ್ದಿದ್ದು ಬೈಜಾನ್ ಬಿಗ್ನೆಸ್ ಬಿಡ್ರಿ. ಬಾರಿ ಇರೋದೇ ಬಾಡಿಗೆಗಳೇ ಇಲ್ಲ ಇವಾಗ. ಇನ್ನು ಮಳೆ ಹೋಯ್ದ್ರೆ ಇನ್ನು ಯಾರು ಬರ್ತಾರೆ. ಇಲ್ಲಿ ಯಾಕೋ ಗ್ಯಾಸೇ ಇಲ್ದಂಗೆ ಅನಿಸುತ್ತೆ. CNG ಇನ್ನು HP ಬೆಟ್ರ್. ಗ್ಯಾಸ್ ಇಲ್ವಾ? ಹಾಂ ಐತೆ. ಯಾಕೋ ನೆನ್ನೆಯಿಂದ ಗ್ಯಾಸ್ ಹಾಕ್ಸೋಣ ಅಂತ ಬಂದರೆ ಗ್ಯಾಸ್ ಹಾಕೋರೇ ಇರಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಬರಲಿ ಗ್ಯಾಸ್ ಹಾಕೋರು. ಯಾರು ಇನ್ನೂ ಬಂದಿಲ್ಲ. ಬರಲಿ ಗೈಸ್, ಬರಲಿ. ಯಾವಾಗಲೂ ಫುಲ್ ಟ್ಯಾಂಕ್ ಹಾಕ್ಸಿನಲ್ಲ, ಒಂದ್ಸತಿ ಡಿಫ್ರೆಂಟ್ ಇರಲಿ ಅಂತ. ಫುಲ್ ಆಗಿ ರೈಸ್ ಗ್ಯಾಸ್ ಹಾಕ್ಸ್ ಆಯಿತು ಗುರು. ಬನ್ನಿರಿ ಹೊರಡೋಣ ಇಲ್ಲಿಂದ. ಗ್ಯಾಸ್ ಹಾಕ್ಸ್ ಆಯಿತು ನೋಡ್ರಿ. ಎಷ್ಟು ಪಾಯಿಂಟ್ ಬಂದೈತೆ? 3 ಪಾಯಿಂಟ್. ಫೈನ್. ಇವಾಗ ಸರಿ ಮುಗ್ಗೋಣ ಬರ್ರಿ. ಫಸ್ಟು ಹೋಗಿ ಟೀ ಅಂಗಡಿಲಿ ಬ್ರೇಕ್ ಹಾಕಿ ಆಮೇಲೆ ಮುಂದಕ್ಕೆ ಹೋಗಿ. ಪಕ್ಕ 100% ಟೀ ಕುಡಿಯೋಗಂಟ ಹೋಗಲ್ಲ. ಸೊ ಗಾಯ್ಸ್ ನೋಡಿ, ಯಲಹಂಕದಲ್ಲಿ ಇದ್ದೀನಿ. ಡ್ಯೂಟಿನೇ ಬೀಳ್ತಾ ಇಲ್ಲ. ಏನಪ್ಪ ಮ್ಯಾಟ್ರ್ ಅಂದರೆ, ಅದೇ ನಾನು ಟೀ ಕುಡಿಯೋಕೆ ಹೋದ ನಮ್ಮ ಏರಿಯಿಂದ ಬಿಟ್ಟು ಪೀಣ್ಯದಿಂದ ಇನ್ನೊಂದು ಮಿನಿಮಮ್ ಹೊಡೆದು ಅಲ್ಲಿಂದ ಯಲಹಂಕ ಬಂದೆ. 4 ಕಾಲಲ್ಲಿ ಬಂದಿದ್ದು. ಈಗಾಗಲೇ 5:15. ಒಂದೇ ಒಂದು ಡ್ಯೂಟಿ ಇಲ್ಲ. ವೆಯ್ಟ್ ಮಾಡ್ತಾನೇ ಇದ್ದೀನಿ, ಇನ್ನೂ ಡ್ಯೂಟಿ ಬಿದ್ದಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ ಗಾಯ್ಸ್. ಡ್ಯೂಟಿನೇ ಇಲ್ಲ ಗಾಯ್ಸ್, ಏನು ಮಾಡೋದು ಗೊತ್ತಿಲ್ಲ. ತಲೆ ಕೆಟ್ಟೋಗೈತೆ ನೋಡ್ರಿ. ಇಲ್ಲಿ ಬಂದು ಕೂತ್ಕೊಂಡೆ 15 ನಿಮಿಷ ಆಯಿತು. ಒಂದು ಟೀ ಕುಡ್ದೆ, ಒಂದು ಪಪ್ಸ್ ತಿಂದೆ, ಹಂಗೂ ಏನು ಡ್ಯೂಟಿನೇ ಇಲ್ಲ. ಏನು ಮಾಡೋದೋ ಏನೋ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ನೋಡೋಣ, ಲೆಟ್ಸಿ ಯಾವಾಗ ಬೀಳುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಬನ್ನಿರಿ ಪಕ್ಕ ಇವಾಗ ಅಪ್ಡೇಟ್ ಮಾಡ್ತೀನಿ, ಎಲ್ಲಿಗೆ ಬೀಳ್ತಿದ್ದೆ, ಏನು ಬೀಳ್ತಿದ್ದಿಲ್ಲ. ಅಟ್ಲೀಸ್ಟ್ 1,000 ಮಾಡೋಣ ಅಂತ ಬಂದೆ ಇವತ್ತು. 1,000 ಮಾಡೋದು ಕಷ್ಟ ಐತೆ, ಭಾಳ ಕಷ್ಟ ಐತೆ ಇವತ್ತು. ಅದು ಭಾನುವಾರ ಗುರು, ಡ್ಯೂಟಿಗಳು ಬೀಳಬೇಕಾಯ್ತು. ಡ್ಯೂಟಿನೂ ಇಲ್ಲ, ಏನಿಲ್ಲ, ನೋಡಬೇಕು. ಭಾಳ ಕಷ್ಟ ಐತೆ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಬರೀ ಎಷ್ಟು 400 ರೂಪಾಯಿ ಮಾಡಿದ್ದೀನಿ ಅವಾಗಿಂದ. ಇನ್ನೂ ಗಾಡಿ ಗ್ಯಾಸ್ ಹಾಕ್ಸ್ಬೇಕು, ಎಲ್ಲ ಮಾಡಬೇಕು. ತಲೆ ಕೆಟ್ಟೋಯ್ತು.
ಹೇಳ್ತಲ್ವಾ ಹೊಸ ಆಟೋ ತಾಳೋರು ಅಷ್ಟೇ. EMI ಕಟ್ಟೋಕ್ಕಾಗಲ್ಲ. 9,000 ಇಲ್ಲ 12,000 ಬೀಳುತ್ತೆ EMI ಕಟ್ಟೋಕ್ಕಾಗಲ್ಲ. ಮನೆ ಮೇಂಟೆನೆನ್ಸು, ಗಾಡಿ ಮೇಂಟೆನೆನ್ಸ್ ಹೆಂಗೆ ಮಾಡೋದು ಗುರು? ಈ ಥರ ಆಗೋದ್ರೆ ಸಖತ್ ಕಷ್ಟ ಆಗುತ್ತೆ. ಯಪ್ಪ ನೋಡೋಣ ಡ್ಯೂಟಿ ಎಲ್ಲರೂ. ಇಲ್ಲೊಬ್ಬ ಶಿಷ್ಯ ಅವಲೇ ಒಬ್ಬ ಸಿಗ್ರೇಟ್ ಸತ್ತಿದ್ದ ಭಾರಿ. ಅವನೊಳ್ಳೆ ಏನು ಸಿಗ್ರೇಟ್ ಸತ್ತನೋ ಏನು ಸತ್ತನೋದೇ ಗೊತ್ತಿಲ್ಲ, ಹಂಗೆ ಸತ್ತ ಇದ್ದಾವೆ. ಏನು ಮಾಡೋಕ್ಕಲ್ಲ. ಬನ್ನಿ ಇನ್ನೊಂದು ಟೀ ಕುಡ್ಕೊಂಡು ನೋಡೋಣ. ಡ್ಯೂಟಿಗೆ ವೆಯ್ಟ್ ಮಾಡ್ತೀನಿ. ಇನ್ನೊಂದು ಟೀ ಕುಡ್ಕೊಂಡು ಡ್ಯೂಟಿ ಹಾಕೊಂಡು ಹೋಗ್ತಾ ಇರ್ತೀನಿ ಇಲ್ಲಿಂದ. ಸೊ ಗಾಯ್ಸ್ ಫೈನಲಿ ಡ್ಯೂಟಿ ಬಿತ್ತಪ್ಪ. ಮನೆಯಲ್ಲ ಟೆಕ್ ಪಾರ್ಕಿಗೆ ಬಿದ್ದೈತೆ. 200 ರೂಪಾಯಿದು ರಿಟರ್ನ್ ಬರ್ರಿ ಸಾಕು. ಇನ್ನೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಬಾರ್ಕೊಂಡು ಹೋಗ್ತಾ ಇರೋದು. ನೋಡ್ರಿ ಗ್ಯಾಸು 3 ಪಾಯಿಂಟ್ ಐತೆ, ನೋಡಬೇಕು. ಹೊಡ್ತೀನಿ ಇಲ್ಲಿಂದ, ಬರ್ರಿ ಪಿಕಪ್ ಮಾಡ್ಕೊಂಡು ಸಿಗ್ತೀನಿ. ಸೊ ಫೈನಲಿ ಕಸ್ಟಮರ್ ಪಿಕಪ್ಪಿಗೆ ಬಂದೆ ಗುರು. ಎಲ್ಲೋ ಕಸ್ಟಮರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಯಾರೋ ಅಕ್ಕಂದು ಕುಡಿದ್ಬಿಟ್ಟು. ಸೊ ಗೈಸ್ ಫೈನಲಿ ಪಿಕಪ್ ಮಾಡ್ಕೊಂಡೆ ಗುರು. ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ, ಹೋಗ್ಬಿಟ್ಟು ಡ್ರಾಪ್ ಮಾಡಿಸಿದ್ದೀನಿ. ಗೈಸ್ ನೋಡಿ ಗೈಸ್ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಹೆಬ್ಬಾಳ ಹೆಬ್ಬಾಳ ಟುವರ್ಡ್ಸ್ ರಾಮಮೂರ್ತಿ ನಗರ ಫುಲ್ ಜಾಮ್. ಇವಾಗೆ ಸ್ವಲ್ಪ ಮೂವಿಂಗ್ ಆಯ್ತಾರೆ. ಅವಾಗ ಅಲ್ಲಿ ಬ್ಯಾಗ್ ಹಾಕೊಂಡು ಹೋಗ್ತಾರಲ್ಲ ಅವರೇ ಕಸ್ಟಮರು. ಗಾಯ್ಸ್ ಡ್ರಾಪ್ ಆಯಿತು, ಕ್ಯಾಶ್ ಇಸ್ಕೊಂಡೆ. ಫೋನ್ಪೇ ಮಾಡಿದ್ರೆ ಕ್ಯಾಶ್ ಕೊಡ್ತಾರೆ, ಕ್ಯಾಶ್ ಕೊಡ್ರಿದ್ರೆ ಫೋನ್ಪೇ ಮಾಡ್ತಾರೆ ಅಷ್ಟೇ, ಏನು ಮಾಡೋಕ್ಕಲ್ಲ. ಸೊ ಬನ್ನಿ ನೆಕ್ಸ್ಟು ಎಲ್ಲಿಗೆ ಹಾಕೊತೀನಿ ಅಂತ ನೋಡೋಣ. ಇದು ಮನೆ ಟೆಕ್ ಪಾರ್ಕ್ ಹತ್ರ ಇರ್ತೀನಿ ಇವಾಗ ಕರೆಕ್ಟಾಗಿ. ಸೊ ಗಾಯ್ಸ್ ಸತತ 20 ನಿಮಿಷದ ನಂತರ ಒಂದು ಡ್ಯೂಟಿ ಬಿದ್ದೈತೆ. ಕಸ್ಟಮರ್ ಪಿಕಪ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ, ಬರ್ತಾರೆ ನೋಡ್ರಿ. ಇಲ್ಲಿ ಯಾರೋ ಸೇಲ್ ಮಾಡ್ತಾಯಿದ್ರು ಬಾರೆ ಗೇಟ ನೋಡ್ರಿ. ಬೇಗ ಸ್ಟಾಕ್ ಐಟಮ್ ಅಂತ ಸೇಲ್ ಮಾಡು. ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. 20 ನಿಮಿಷ ವೆಯ್ಟ್ ಮಾಡಿದ್ದೀನಿ ಗುರು. ಡ್ಯೂಟಿಗಳು ಏನಿಲ್ಲ, ಸಂಡೇ ಹೆಂಗೆ ಬಿಡಬೇಕಾಯ್ತು ಡ್ಯೂಟಿನೇ ಬಿಡ್ತಾಯಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ ಇವನ್ನ ಹೆಂಗೆ ಸೇಲ್ ಮಾಡ್ತಾರೆ ಗೊತ್ತಾ? ಭಾರಿ ಹೀಗೆ ಭಾರಿ ಐಟಮ್ ಬರಲಿ ಕಸ್ಟಮರ್ ಕರ್ಕೊಂಡು ಹೋಗ್ತಾರೆ. ಸೊ ಗಾಯ್ಸ್ MG ರೋಡ್ ಡ್ರಾಪ್ ಮಾಡಿ ಅಲ್ಲಿಂದ ಇದಕ್ಕೆ ಹಾಕೊಂಬಂದೆ ಎಲ್ಲಿಗೆ ಹುಳಿಮಾವು ಹತ್ರ. ನೋಡ್ರಿ ಮಡಿವಾಳ ಹತ್ರ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಏನು ಮಾಡೋದು ಗಾಯ್ಸ್, ಫುಲ್ ಜಾಮ್. ತಲೆಕೆಟ್ಟು ಹೋಗ್ತೀವಿ MG ರೋಡ್ ನೋಡ್ರಿ ಫುಲ್ ಜಾಮ್. ನೋಡೋಣ ಬರ್ರಿ ಮುಂದೆ ಹೋಗಿ ಸಿಗ್ತೀನಿ. ಡ್ರಾಪ್ ಮಾಡಿಬಿಟ್ಟು ಕಸ್ಟಮರ್ ಕೂತಾರೆ ಕಾನ್ಫ್ರಾಂಟು ಬಿಟ್ಟು ಡ್ರಾಪ್ ಮಾಡಿ ಸಿಗ್ತೀನಿ ಬರ್ರಿ. ಸೊ ಗಾಯ್ಸ್ ಇವಾಗ ಕರ್ಕೊಂಬಂದು ಹುಳಿಮಾವು ಡ್ರಾಪ್ ಮಾಡಿದೆ ಗಾಯ್ಸ್. ಸೊ ಇವಾಗ ಡ್ಯೂಟಿಗೆ ವೆಯ್ಟ್ ಮಾಡಬೇಕು. ಮನೆಗೆ ಹೋಗೋಣ ಅಂದರೆ ಇನ್ನೂ ಟೈಮ್ 8 ಗಂಟೆ. ನೋಡೋಣ 10 ಗಂಟೆ ಅಷ್ಟರಲ್ಲಿ ಹೆಂಗನ ಹೋಗಿ MG ರೋಡ್ಗೆ ಹೋಗಿ MG ರೋಡಿಂದ ಒಂದು ಹಾಕ್ಕೊಂಡು ಮನೆ ಕಡೆ ಹೋಗಬೇಕು ಗೈಸ್. ಅಲ್ಲಿ ಗಂಟೆ ಡ್ಯೂಟಿ ಮಾಡ್ತಾ ಇರ್ತೀನಿ. ನೋಡೋಣ. ಈ 231 ರೂಪಾಯಿ ಬಿಟ್ಟೆ. ಸೊ ಗಾಯ್ಸ್ ಜಾಸ್ತಿ ಎಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂತೆಲ್ಲ ಹೇಳೋದು ಬೇಡ, ಏಕೆಂದರೆ ಇವಾಗೇ ಡ್ಯೂಟಿಗಳು ಹಾಳಾಗೋವೆ, ಇನ್ನೂ ಹಾಳಾಗೋಯ್ತು ಆಮೇಲೆ. ಸೊ ಗಾಯ್ಸ್ ಬನ್ನಿರಿ. ಯಾಕೆ ಗೊತ್ತಾ, ಇವಾಗ ಅಲ್ಲೇ ಈ ಥರ ಮಾಡಿ ಡ್ಯೂಟಿಗಳೇ ಇಲ್ಲ ಗಾಯ್ಸ್ ಯಾರಿಗೂ. ಸೊ ಬೇಡ ಎಷ್ಟು ಮಾಡಿದೆ ಏನು ಮಾಡಿದೆ ಅಂತ ಹೇಳೋದು. ಒಟ್ಟು 1,000 ಮಾಡಬೇಕು, ಇನ್ನೂ ಕಮ್ಮಿ ಐತೆ ಮಾಡಲೇಬೇಕು. ಬರ್ರಿ ಹೊರಡೋಣ. ಇಲ್ಲಿಂದ ಡ್ಯೂಟಿ ಹಾಕ್ಕೊಂಡು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲಿಗೆ ಹಾಕ್ಕೊಂಡೆ ಅಂತ. ಸೊ ಗಾಯ್ಸ್ ಫೈನಲಿ ಅದು ಬಂದು DC ಪೇಟೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಇಂಪ್ಯಾಕ್ಟ್ ಹಾಕ್ಕೊಂಡು ನೀವು ಹೋಯ್ತಾ ಇದ್ದೀನಿ ಗಾಯ್ಸ್. ನೋಡಿರಿ ಸಿಗ್ನಲ್ ಬಿಟ್ಟೈತೆ, ನುಗ್ತಾ ಇರೋದು ಕಾರು. ಹೋಗ್ಬಿಟ್ಟು ನಾನು ಸಿಗ್ತೀನಿ ಬನ್ನಿ ಗಾಯ್ಸ್. ಗ್ಯಾಸ್ ನೋಡಿ, ಗ್ಯಾಸ್ ಹಾಕ್ಸ್ಬೇಕು, ಇನ್ನೂ ಗ್ಯಾಸು ಕಮ್ಮಿ ಐತೆ, ಹೋಗಿ ಫಿಲ್ ಮಾಡಿಸ್ಬೇಕಂತ. ಸೊ ಬನ್ನಿ ಗಾಯ್ಸ್ ಅಲ್ಲಿ ಹೋಗಿ ಡ್ರಾಪ್ ಮಾಡಿ ಸಿಗ್ತೀನಿ. ನೋಡಿರಿ ಇನ್ನೂ ಹೋಯ್ತಾ ಇದ್ದೀನಿ, DC ಪಾಳ್ಯ ಹತ್ರ ಹೋಯ್ತಾ ಇದ್ದೀನಿ. ಸೊ ಗಾಯ್ಸ್ ಫೈನಲಿ ಕರ್ಕೊಂಬಂದು ಡ್ರಾಪ್ ಮಾಡಿ ITI ಅಲ್ಲಿ ಎಲೆಕ್ಟ್ರಿಕಲ್ ಬಸ್ ಹಿಂಗ ಎಲೆಕ್ಟ್ರಿಕಲ್ ಬಸ್ BMTC ಅಲ್ಲಿ ಹಂಗ அது போமா 304 304 இல்ல நான் இங்க போனேன். ಸೊ ಗೈಸ್ ಅಲ್ಲಿಂದ ಖಾಲಿ ಬಂದೆ ಗೈಸ್. ಕೇರ್ಪುರಮಿಂದ ಏನು ಬಾಡಿಗೆನೇ ಇಲ್ಲ. ಇಂದ್ರನಗರ ಹತ್ರ ಬಂದು ಖಾಲಿ ಬಂದು ಗಾಡಿ ಹಾಕಿದ್ದೀನಿ. ಇಲ್ಲೇ ನೋಡಿರಿ ಗಾಡಿ ಇಲ್ಲೇ ನಿಂತೈತೆ, ಬಾಡಿಗೆ ಇಲ್ಲ ಗೈಸ್. ಸುಮ್ಮನೆ ವೇಸ್ಟು. ಸುಮ್ಮನೆ ಇಲ್ಲಿಂದ ಇವಾಗ ಒಂದು 20 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ಮನೆ ಕಡೆ. ಹೋಗ್ಲೇಬೇಕು, ಏನು ಮಾಡೋಕ್ಕಲ್ಲ. ಏನಂದರೆ 365 ಡೇಸ್ 365 ಲಾಗ್ ಮಾಡೋಣ ಅಂದ್ಬಿಟ್ಟಿದ್ದೀನಿ. ಈಗಾಗಲೇ 11 ಕಾಲು. ಸೊ ಇವಾಗ ಇಲ್ಲೇ ಕೂತ್ಕೊಂಡು ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಇಲ್ಲಿಂದ ಹೋಗ್ತೀನಿ. ನೋಡಿ ಗೈಸ್ ಗಾಡಿ ಇಲ್ಲೇ ನಿಂತೀನಿ, ಇನ್ನು ಹೋಗಬೇಕು.
ಏನು ಮಾಡೋಕ್ಕಲ್ಲ ಗುರು, ಕಷ್ಟ ಆದರೂ ಮಾಡಲೇಬೇಕು. ಇಲ್ಲಿಂದ ಏನು ಖಾಲಿನೇ ಹೋಗಬೇಕು, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ ಹೋಗ್ಬೇಕು. ಯಾಕೆಂದರೆ 12 ಗಂಟೆ ಆದರೆ ಆಮೇಲೆ ನೆಕ್ಸ್ಟ್ ಡೇದು ಆಗೋಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿಂದ ಹಂಗೆ ಹೋಗ್ತೀನಿ ಖಾಲಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.